ಉಗಿಯಲ್ಲಿ ಬೇಯಿಸುವ ತಿಂಡಿಗಳು. ಇಡ್ಲಿ, ಉಂಡೆ, ಕಡುಬು, ಪತ್ರೊಡೆ, ಗೆಣಸಲೆ ಮೊದಲಾದ ಹಲವಾರು ಬಗೆಯ ತಿಂಡಿಗಳನ್ನು ನಾವು ಉಗಿಯಲ್ಲಿ ಬೇಯಿಸಿ ತಯಾರಿಸುತ್ತೇವೆ. ಇದಕ್ಕಾಗಿ ಸಾದಾ ಕುಕ್ಕರನ್ನು ಇಲ್ಲ ಇಡ್ಲಿ ಪಾತ್ರೆಯನ್ನು ಬಳಸಬಹುದು, ಇಲ್ಲವೇ ಪ್ರೆಷರ್ ಕುಕ್ಕರನ್ನು ಬಳಸಬಹುದು. ಇಡ್ಲಿ ಪಾತ್ರೆಯಲ್ಲಿ ಇಂತಹ ತಿಂಡಿಗಳನ್ನು ಬೇಯಿಸಲು ಹೆಚ್ಚು ಸಮಯ ತಗಲುವುದಾದರೂ ಅದರಲ್ಲಿ ಬೇಯಿಸಿದ ತಿಂಡಿಗಳಿಗೆ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಿದ ತಿಂಡಿಗಳಿಗಿಂತ ಬೇರೆ ಒಂದು ರುಚಿ ಇರುತ್ತದೆ. ಉಗಿಯಲ್ಲಿ ಬೇಯಿಸಿ ಮಾಡುವ ಈ ತಿಂಡಿಗಳ ಒಳಗುಟ್ಟನ್ನು ಅರಿಯಲು ಅವುಗಳ ತಯಾರಿಕೆಯಲ್ಲಿ ಬಳಸುವ ಕೆಲವು ಕೆಲಸಗಳನ್ನು ಗಮನಿಸಬೇಕು. ಇಡ್ಲಿಯನ್ನು ಬೇಯಿಸುವ ಮೊದಲು ಅದರ ಹಿಟ್ಟನ್ನು 7-8 ಗಂಟೆ ಹಾಗೆಯೇ ಇರಿಸಿ ಇದಕ್ಕೆ ಹುಳಿ ಬರುವಂತೆ ಮಾಡುತ್ತೇವೆ. ಇದರಿಂದಾಗಿ ಉಗಿಯಲ್ಲಿ ಬೇಯಿಸುವಾಗ ತಿಂಡಿ ಮೆದುವಾಗಿ ರುಚಿಯಾಗಿ ಇರುತ್ತದೆ. ಕಡುಬು, ಪತ್ರೊಡೆ, ಗೆಣಸಲೆ ಮೊದಲಾದ ತಿಂಡಿಗಳನ್ನು ತಯಾರಿಸುವಾಗ ಹಿಟ್ಟಿನೊಂದಿಗೆ ಇಲ್ಲವೇ ಹಿಟ್ಟಿನ ಒಳಗೆ ಸೊಪ್ಪು, ತರಕಾರಿ, ಹಣ್ಣು ಮೊದಲಾದವುಗಳನ್ನು ಸೇರಿಸುತ್ತೇವೆ. ಹಾಗಾಗಿ ತಿಂಡಿಗೆ ಹೆಚ್ಚಿನ ರುಚಿ ಬರುತ್ತದೆ. ಉಂಡೆ, ಸೇವಿಗೆ ಮೊದಲಾದವನ್ನು ಮಾಡುವಾಗ ಮೊದಲು ಸ್ವಲ್ಪ ಹೊತ್ತು ಹಿಟ್ಟನ್ನು ಒಂದು ಉರುಳಿ ಇಲ್ಲವೇ ಬಾಣಲೆಯಲ್ಲಿ ಕಾಯಿಸಿ ಆಮೇಲೆ ಅದಕ್ಕೆ ಬೇಕಾಗಿರುವ ಆಕಾರವನ್ನು ಕೊಟ್ಟು ಉಗಿಯಲ್ಲಿ ಬೇಯಲು ಇಡುತ್ತೇವೆ ಮತ್ತು ಬೆಂದ ಮೇಲೂ ಅವನ್ನು ಬೇಕಾದ ಆಕಾರಕ್ಕೆ ಬರುವಂತೆ ಅಚ್ಚಿನಲ್ಲಿ ಒತ್ತುತ್ತೇವೆ. ಸೇವಿಗೆ ಇಲ್ಲವೇ ಪುಡಿ ಮಾಡಿ ಉಪ್ಪಿಟ್ಟು ಮಾಡುತ್ತೇವೆ. ಹೀಗೆ ಉಗಿಯಲ್ಲಿ ಬೇಯಿಸುವ ಕೆಲಸ ಬಹಳ ಸುಲಭವಾದಾದರೂ ಈ ತಿಂಡಿಗಳನ್ನು ಮಾಡುವಾಗ ಬೇರೆ ಬೇರೆ ಬಗೆಯ ಕೆಲಸಗಳನ್ನು ಬಳಸಬೇಕಾಗುವುದರಿಂದ ಇವುಗಳ ತಯಾರಿಕೆಯಲ್ಲಿ ಸಾಕಷ್ಟು ಪರಿಶ್ರಮಕ್ಕೆ ಮತ್ತು ಕಲ್ಪನೆಗೆ ಎಡೆಯಿದೆ. ಹುಳಿಬರಿಸಿ ಬೇಯಿಸುವುದು. ಇಡ್ಲಿ ಹುಳಿಬರಿಸುವುದೆಂದರೆ ಹಿಟ್ಟಿನಲ್ಲಿರುವ ಕೆಲವು ಒಂದೇ ಕಣದ ಸಸ್ಯಗಳು ಇಲ್ಲವೇ ಬ್ಯಾಕ್ಟೀರಿಯಾಗಳು ತುಂಬ ಚೆನ್ನಾಗಿ ಬೆಳೆಯುವಂತೆ ಮಾಡುವುದು. ಇವು ಹೀಗೆ ಬೆಳೆಯುವಾಗ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲ ತಯಾರಾಗುತ್ತದೆ ಮತ್ತು ಹಿಟ್ಟು ಈ ಅನಿಲವನ್ನು ತನ್ನೊಳಗೇ ಉಳಿಸಿಕೊಂಡು ಚೆನ್ನಾಗಿ ಉಬ್ಬಿಕೊಳ್ಳುತ್ತದೆ. ಆಮೇಲೆ ಹಿಟ್ಟನ್ನು ಬೇಯಿಸುವಾಗ ಈ ಅನಿಲ ಹೊರಗೆ ಹೋಗುವುದಾದರೂ ಹಿಟ್ಟಿನ ಆಕಾರ ಹಾಗೆಯೇ ಉಳಿದು ಅದರಿಂದ ಮಾಡಿದ ತಿಂಡಿ ತಿನ್ನಲು ತುಂಬ ಮಿದುವಾಗಿರುತ್ತದೆ. ನಮ್ಮೂರಲ್ಲಿ ಹೀಗೆ ಹುಳಿಬರಿಸಿ ಮತ್ತು ಉಗಿಯಲ್ಲಿ ಬೇಯಿಸಿ ತಯಾರಿಸುವ ತಿಂಡಿಗಳಲ್ಲಿ ಇಡ್ಲಿಯೇ ಮುಖ್ಯವಾದುದು. ಸಾಮಾನ್ಯವಾಗಿ 1 ಕಿಲೋ ಅಕ್ಕಿಗೆ ಸುಮಾರು ಅರ್ಧ ಕಿಲೋವಿನಷ್ಟು ಉದ್ದಿನ ಬೇಳೆಯನ್ನು ಬಳಸಿ ಇಡ್ಲಿಯನ್ನು ಮಾಡಬಹುದು. ಇವೆರಡನ್ನು ಬೇರೆ ಬೇರೆಯಾಗಿ ನೆನೆಯಲು ಹಾಕಬೇಕು ಮತ್ತು ಇವನ್ನು ಬೇರೆ ಬೇರೆಯಾಗಿ ರುಬ್ಬಿ ಆಮೇಲೆ ದೊಡ್ಡದೊಂದು ಪಾತ್ರೆಯಲ್ಲಿ ಹಿಟ್ಟನ್ನು ಒಟ್ಟು ಸೇರಿಸಿ ಸಾಕಷ್ಟು ಉಪ್ಪು ಸೇರಿಸಿ ಹುಳಿ ಬರಲು ಇರಿಸಬೇಕು. ಕುಸುಬಲಕ್ಕಿಯನ್ನು ಇಡ್ಲಿಯಲ್ಲಿ ಬಳಸುವುದಿದ್ದರೆ ಉದ್ದಿನಬೇಳೆ ತುಸು ಕಡಿಮೆ ಸಾಕು. 3/4 ಕಪ್ಪು ಉದ್ದಿನಬೇಳೆಗೆ 3 ಕಪ್ಪು ಕುಸುಬಲಕ್ಕಿ ಇಲ್ಲವೇ 1.5 ಕಪ್ಪು ಕುಸುಬಲಕ್ಕಿ ಮತ್ತು 1.5 ಕಪ್ಪು ಬೆಳ್ತಿಗೆ ಅಕ್ಕಿ ಬಳಸಬಹುದು. ಬೆಳ್ತಿಗೆ ಅಕ್ಕಿಯನ್ನು ಮಾತ್ರವೇ ಬಳಸಿ ಇಡ್ಲಿ ಮಾಡುವುದಿದ್ದಲ್ಲಿ 3 ಕಪ್ಪು ಅಕ್ಕಿಗೆ ಕಡಿಮೆ ಎಂದರೆ 1 ಕಪ್ಪಿನಷ್ಟು ಆದರೂ ಉದ್ದಿನಬೇಳೆ ತೆಗೆದುಕೊಳ್ಳಬೇಕಾಗುತ್ತದೆ. ಅಕ್ಕಿ ಹಿಟ್ಟನ್ನು 2 ಬಗೆಯಲ್ಲಿ ತಯಾರಿಸಲು ಬರುತ್ತದೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು 3 ಗಂಟೆ ನೀರಿನಲ್ಲಿ ನೆನೆಸಿ ಆಮೇಲೆ ತರಿಯಾಗಿ ರುಬ್ಬಬಹುದು. ಇಲ್ಲವೇ ತೊಳೆದ ಅಕ್ಕಿಯನ್ನು ಒಂದು ಬಟ್ಟೆಯ ಮೇಲೆ ಹರಡಿ ಒಣಗಿಸಿ ತರಿಯಾಗಿ ಬೀಸಿ ಇಲ್ಲವೇ ಗಿರಣಿಯಲ್ಲಿ ತರಿಯಾಗಿ ಪುಡಿ ಮಾಡಿಸಿಕೊಂಡು ಆಮೇಲೆ ನೀರು ಸೇರಿಸಿ ಹಿಟ್ಟು ಮಾಡಿಕೊಳ್ಳಬಹುದು. ನೀರಿನಲ್ಲಿ ನೆನೆ ಹಾಕುವ ಮೊದಲೇ ಅಕ್ಕಿ ಮತ್ತು ಉದ್ದುಗಳನ್ನು ತೊಳೆದುಕೊಳ್ಳಬೇಕು. ಯಾಕೆಂದರೆ ಈ ಕಾಳುಗಳಲ್ಲಿರುವ ಜೀವಸತ್ವಗಳು ಮತ್ತು ಉಪ್ಪಿನ ಅಂಶಗಳು ಬಹಳ ಮಟ್ಟಿಗೆ ನೆನೆ ಹಾಕಿದ ನೀರಿನಲ್ಲಿ ಬಿಟ್ಟುಕೊಳ್ಳುತ್ತವೆ. ಅಂತಹ ನೀರನ್ನು ಬಿಸಾಡದೆ ರುಬ್ಬುವಾಗ ಈ ಕಾಳುಗಳೊಂದಿಗೆ ಸೇರಿಸಿಕೊಳ್ಳಲು ಇದರಿಂದ ಸಾಧ್ಯವಾಗುತ್ತದೆ. ಉದ್ದು ಮತ್ತು ಕುಸುಬಲಕ್ಕಿಗಳಿಗೆ ನೆನೆಯಲು ತುಸು ಹೆಚ್ಚು ಎಂದರೆ ಅವು ಮುಳುಗಿ ಮೇಲೆ 2 ಇಂಚು ಬರುವಷ್ಟು ನೀರು ಬೇಕಾಗುತ್ತದೆ. ಬೆಳ್ತಿಗೆ ಅಕ್ಕಿಗೆ ಅದು ಮುಳುಗಿ ಮೇಲೆ ಅರ್ಧ ಇಂಚಿನಷ್ಟು ನೀರು ಹಾಕಿದರೆ ಸಾಕು. ಇದಲ್ಲದೆ ಉದ್ದು ಮತ್ತು ಕುಸುಬಲಕ್ಕಿಗಳು ನೆನೆದಾಗ ಹೆಚ್ಚು ಉಬ್ಬಿಕೊಳ್ಳುವವಾದ ಕಾರಣ ಅವನ್ನು ಚಿಕ್ಕ ಪಾತ್ರೆಯಲ್ಲಿ ಇರಿಸಿದರಾದರೆ ನೆನೆಯುವಾಗ ಅವು ಕೆಳಗೆ ಚೆಲ್ಲಬಹುದು. ರುಬ್ಬುವಾಗ ಉದ್ದಿನ ಬೇಳೆಯನ್ನು ಮೊದಲು ರುಬ್ಬಿ ತೆಗೆದು ಆಮೇಲೆ ಅಕ್ಕಿಯನ್ನು ಕಲ್ಲಿಗೆ ಹಾಕಿ ರುಬ್ಬುವುದು ಒಳ್ಳೆಯದು. ಇದರಿಂದ ಕಲ್ಲನ್ನು ತೊಳೆಯುವ ಕೆಲಸ ಸುಲಭವಾಗುತ್ತದೆ. ಉದ್ದಿನ ಬೇಳೆಯನ್ನು ಸಾಧ್ಯವಿದ್ದಷ್ಟು ನುಣ್ಣಗಾಗಿ ರುಬ್ಬಬೇಕು. ಆಗಾಗ ನೀರು ಹಾಕುತ್ತಾ ರುಬ್ಬಿದರೆ ಉದ್ದಿನ ಹಿಟ್ಟು ಸ್ವಲ್ಪ ಸ್ವಲ್ಪವೇ ಹೆಚ್ಚಾಗುತ್ತಾ ಹೋಗುತ್ತದೆ. ಒಮ್ಮೆಗೆ ನೀರು ಹಾಕಿದರೆ ರುಬ್ಬುವಾಗದು ಸುತ್ತಲೂ ಸಿಡಿದೀತು. ರುಬ್ಬುವಾಗ ಹಿಟ್ಟಿನ ಮೇಲೆ ಗುಳ್ಳೆಗಳೇಳಲು ತೊಡಗಿದೆಯಾದರೆ ಹಿಟ್ಟು ಸಾಕಷ್ಟು ನುಣ್ಣಗಾಗಿದೆ ಎಂದು ತಿಳಿಯಬಹುದು. ಅಕ್ಕಿ ಹಿಟ್ಟು ಹೆಚ್ಚು ನುಣ್ಣಗಾಗಬಾರದು ಮತ್ತು ಅದನ್ನು ರುಬ್ಬುವಾಗ ಹೆಚ್ಚು ನೀರು ಹಾಕಬಾರದು.
ಈ ಹಿಟ್ಟು ಸರಿಸರಿಯಾಗಿ ನಡು ಗಾತ್ರದ ರವೆಯ ಆಗಿರಬೇಕು. ಹೀಗೆ ರುಬ್ಬಿದ ಮೇಲೆ ಎರಡೂ ಹಿಟ್ಟುಗಳನ್ನು ಒಟ್ಟಿಗೆ ಒಂದೇ ಪಾತ್ರೆಯಲ್ಲಿ ಹಾಕಿ ಪುಡಿ ಉಪ್ಪು ಸೇರಿಸಿ ಚೆನ್ನಾಗಿ ಕಲಸಿ ಸುಮಾರು 12 ಗಂಟೆಗಳಷ್ಟು ಹೊತ್ತು ಬೆಚ್ಚಗಿರುವ ಜಾಗದಲ್ಲಿ ಹುಳಿ ಬರಿಸಲು ಇಡಬೇಕು. ಹರಳು ಉಪ್ಪನ್ನು ಬಳಸುವುದಿದ್ದರೆ ಅದನ್ನು ಅಕ್ಕಿ ರುಬ್ಬುವಾಗಲೇ ಸೇರಿಸಿಕೊಳ್ಳುವುದು ಒಳ್ಳೆಯದು. ಹೆಚ್ಚು ಚಳಿ ಇರುವ ಸಮಯದಲ್ಲಿ ಇನ್ನೂ ಹೆಚ್ಚು ಹೊತ್ತು ಹಿಟ್ಟನ್ನು ಹುಳಿ ಬರಿಸಲು ಇರಿಸಬೇಕಾದೀತು. ಬೆಳಗ್ಗೆ ಇಡ್ಲಿ ತಯಾರಿಸಬೇಕಿದ್ದರೆ ಹಿಂದಿನ ದಿವಸ ಬೆಳಿಗ್ಗೆಯೇ 2 ಹಿಟ್ಟುಗಳನ್ನು ರುಬ್ಬಿ ಕಲಸಿ ಇರಿಸಬೇಕಾದೀತು. ಇದಕ್ಕೆ ಬದಲು ಹೆಚ್ಚು ಸೆಕೆ ಇರುವ ಊರಲ್ಲಿ ಇಲ್ಲವೇ ಬೇಸಿಗೆ ಕಾಲದಲ್ಲಿ ಹಿಟ್ಟಿಗೆ ಬಹಳ ಬೇಗ ಹುಳಿ ಬರುವುದಾದ ಕಾರಣ ಹಿಟ್ಟನ್ನು ತುಂಬ ಕಡಿಮೆ ಹೊತ್ತು ಹುಳಿ ಬರಲು ಇರಿಸಿದರೂ ಸಾಕಾಗುತ್ತದೆ. ಹುಳಿ ಬಂದದ್ದು ಹೆಚ್ಚಾದಾಗ ಅದರಲ್ಲಿ ತುಂಬಿಕೊಂಡಿರುವ ಅನಿಲ ಹೊರಗೆ ಹೋಗಿಬಿಡುತ್ತದೆ ಮತ್ತು ಇದರಿಂದಾಗಿ ಅದನ್ನು ಬೇಯಿಸುವಾಗ ಇಡ್ಲಿ ಮಿದುವಾಗದೆ ಅಂಟಂಟಾಗುತ್ತದೆ. ಇದಲ್ಲದೆ ಹೆಚ್ಚು ಹುಳಿ ಬರುವಾಗ ಹಿಟ್ಟಿನಲ್ಲಿ ಕೆಲವು ಆಮ್ಲಗಳು ಉಂಟಾಗುವುದಾದ ಕಾರಣ ಇಡ್ಲಿ ಹುಳಿ ಹುಳಿಯಾಗುತ್ತದೆ. ಇಡ್ಲಿ ಹಿಟ್ಟಿಗೆ ಹುಳಿ ಬರುವುದನ್ನು ಕಡಿಮೆ ಮಾಡಲು ಹೆಚ್ಚು ಸೆಕೆ ಇರುವ ಊರಲ್ಲಿ ವಾಸಿಸುವವರು ಈ ಕೆಳಗಿನ ಉಪಾಯಗಳನ್ನು ಮಾಡಿ ನೋಡಬಹುದು. ಹಿಟ್ಟನ್ನು ತಯಾರಿಸುವಾಗ ಅದಕ್ಕೆ ಉಪ್ಪು ಸೇರಿಸದೆ ಮಾರನೇ ದಿವಸ ಅದನ್ನು ಬೇಯಿಸುವ ವೇಳೆಗೆ ಸೇರಿಸಬಹುದು. ಇದರಿಂದ ಹಿಟ್ಟಿಗೆ ಹುಳಿ ಬರುವುದು ಕಡಿಮೆಯಾಗಬಲ್ಲುದು. ಹೀಗೆ ಮಾಡಿದರೂ ಹುಳಿ ಬರುವುದು ಹೆಚ್ಚಾಗುತ್ತೆ. ಆದರೆ ಹಿಟ್ಟಿಗೆ ಸೇರಿಸುವ ಉದ್ದಿನ ಪ್ರಮಾಣವನ್ನು ಕಡಿಮೆ ಮಾಡಿ ನೋಡಬಹುದು. 1 ಕಿಲೋ ಅಕ್ಕಿಗೆ ಅರ್ಧ ಕಿಲೋ ಉದ್ದು ಬಳಸುವ ಬದಲು 1/4 ಕಿಲೋ ಉದ್ದು ಬಳಸಬಹುದು. ಇದಲ್ಲದೆ ಹಿಟ್ಟಿಗೆ ಸಾಕಷ್ಟು ಹುಳಿ ಬಂದಿದೆ ಎಂದೆನಿಸಿದಾಗ ರೆಫ್ರಿಜರೇಟರ್ ಇದ್ದವರು ಅದರೊಳಗೆ ಹಿಟ್ಟನ್ನು ಇರಿಸಿ ಹುಳಿ ಬರುವುದನ್ನು ನಿಲ್ಲಿಸಬಹುದು. ಬೆಳಿಗ್ಗೆ ಇಡ್ಲಿ ಮಾಡಿ ಉಳಿದಿರುವ ಹಿಟ್ಟನ್ನು ಸಂಜೆ ಇಡ್ಲಿ ಇಲ್ಲವೇ ದೋಸೆ ಮಾಡಲು ಬಳಸುವುದಿದ್ದರೂ ಹಾಗೆ ರೆಫ್ರಿಜರೇಟರ್ನಲ್ಲಿರಿಸಿ ಅದಕ್ಕೆ ಹೆಚ್ಚು ಹುಳಿ ಬರದಂತೆ ನೋಡಿಕೊಳ್ಳಬಹುದು. ಹುಳಿ ಬರುವಾಗ ಪಾತ್ರೆಯ ಹಿಟ್ಟು ಮೇಲಕ್ಕೆ ಉಬ್ಬಿ ಬರುತ್ತದೆ ಮತ್ತು ಸುಮಾರು ಮೊದಲಿದ್ದುದರ 2 ಪಾಲಿನಷ್ಟಾಗುತ್ತದೆ. ಹಾಗಾಗಿ ಹಿಟ್ಟನ್ನು ಹುಳಿ ಬರಿಸುವುದಕ್ಕಾಗಿ ಪಾತ್ರೆ ಸಾಕಷ್ಟು ದೊಡ್ಡದಾಗಿದ್ದು ಅದರಲ್ಲಿ ಹಿಟ್ಟು ಅರ್ಧಕ್ಕಿಂತ ಹೆಚ್ಚು ಇರದಂತೆ ನೋಡಿಕೊಳ್ಳಬೇಕು. ಇಲ್ಲವಾದರೆ ಬೆಳಿಗ್ಗೆ ಎದ್ದು ನೋಡುವಾಗ ಅರ್ಧದಷ್ಟು ಹಿಟ್ಟು ನೆಲದಲ್ಲಿದ್ದೀತು. ಇಡ್ಲಿ ಮಾಡೋ ವೇಳೆಗೆ ಹಿಟ್ಟು ಹುಳಿ ಬಾರದೆ ಹಿಂದಿನ ದಿವಸ ಎಷ್ಟಿತ್ತು ಅಷ್ಟೇ ಇದೆಯಾದರೆ ಅದಕ್ಕೆ 1 ಟೀ ಚಮಚ ಅಡಿಗೆ ಸೋಡಾ ಇಲ್ಲವೇ ಬೇಕಿಂಗ್ ಪುಡಿ ಸೇರಿಸಿಕೊಳ್ಳಬಹುದು. ಹಿಟ್ಟನ್ನು ಬೇಯಿಸುವಾಗ ಬೇಕಿಂಗ್ ಪುಡಿ ಅನಿಲವನ್ನು ಹೊರಬಿಡುತ್ತದೆ ಮತ್ತು ಇಡ್ಲಿ ಮಿದುವಾಗುವಂತೆ ಮಾಡುತ್ತದೆ. ಆದರೆ ಬೇಕಿಂಗ್ ಪುಡಿ ಇಲ್ಲವೇ ಅಡಿಗೆ ಸೋಡಾ ಹಲವಾರು ಜೀವಸತ್ವಗಳನ್ನು ನಾಶ ಮಾಡುವುದರಿಂದ ಆದಷ್ಟು ಮಟ್ಟಿಗೆ ಅದನ್ನು ಬಳಸದಿರುವುದೇ ಒಳ್ಳೆಯದು. ಇಡ್ಲಿಯನ್ನು ಹೀಗೆ ಬಟ್ಟಲಿನಲ್ಲಿ ಕಪ್ಪಿನಲ್ಲಿ ಬೇಯಿಸುವ ಬದಲು ಬಾಡಿಸಿದ ಬಾಳೆ ಎಲೆಯಲ್ಲಿ ಇಲ್ಲವೇ ಅಡಿಕೆ ಹಾಳೆಯಲ್ಲಿ ಹಿಟ್ಟನ್ನು ತುಂಬಿಸಿಯೂ ಬೇಯಿಸಲು ಬರುತ್ತದೆ. ಇವುಗಳಲ್ಲಿ ಹೆಚ್ಚು ದಪ್ಪವಾಗಿ ಹಿಟ್ಟನ್ನು ಹಾಕಿರುವುದಾದರೆ ತುಸು ಹೆಚ್ಚು ಹೊತ್ತು ಬೇಯಿಸಬೇಕಾಗುತ್ತದೆ. ಇಲ್ಲವಾದರೆ ನಡುಭಾಗ ಹಸಿಯಾಗಿ ಉಳಿದೀತು. ಬೆಂದ ಮೇಲೆ ಇವನ್ನು ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಳ್ಳಬಹುದು. ಇದಲ್ಲದೆ ಮನೆಯಲ್ಲಿ ಬೇರೆ ಬೇರೆ ಆಕಾರದ ಸ್ಟೈನ್ಲೆಸ್ ಸ್ಟೀಲ್ ಇಲ್ಲವೇ ಅಲ್ಯೂಮಿನಿಯಂ ಲೋಟಗಳು ಬಟ್ಟಲುಗಳು ಇವೆ. ಆದರೆ ಅವುಗಳಿಗೆ ಎಣ್ಣೆ ಸವರಿ ಒಂದೊಂದರಲ್ಲೂ ಅರ್ಧದಷ್ಟು ಹಿಟ್ಟು ಹಾಕಿ ಬೇಯಲು ಇರಿಸಬಹುದು. ಇದರಿಂದ ಬೇರೆ ಬೇರೆ ಆಕಾರದ ಇಡ್ಲಿಗಳು ತಯಾರಾಗಿ ಚಿಕ್ಕ ಮಕ್ಕಳಿಗೆ ಅವನ್ನು ತಿನ್ನಲು ಬೇರೆಯೇ ಒಂದು ಉತ್ಸಾಹ ಬರುವಂತಾಗುತ್ತದೆ. ಉದ್ದಿನ ಬೇಳೆಯ ಬದಲು ಅಕ್ಕಿಯೊಂದಿಗೆ ಸೋಯಾ ಬೀನ್ಸ್ ಬಳಸಿಯೂ ಇಡ್ಲಿ ಮಾಡಲು ಬರುತ್ತದೆ. ಗುಜರಾತ್ನಲ್ಲಿ ಉದ್ದಿನ ಬೇಳೆಯ ಬದಲು ಕಡಲೆಬೇಳೆ, ಹೆಸರುಬೇಳೆ ಮೊದಲಾದವುಗಳಲ್ಲಿ ಯಾವುದಾದರೂ ಒಂದನ್ನು ಮಾತ್ರವೇ ಬಳಸಿ ಢೋಕ್ಲಾ ಎಂಬ ತಿಂಡಿಯನ್ನು ಮಾಡಲಾಗುತ್ತದೆ. ಆದರೆ ಈ ಬೇಳೆಗಳಿಗೆ ಉದ್ದಿನ ಬೇಳೆಯಷ್ಟು ಹುಳಿ ಬರಿಸುವ ಶಕ್ತಿ ಇಲ್ಲ. ಹಾಗಾಗಿ ಮುಂಚಿನ ದಿವಸ ಹಿಟ್ಟಿನೊಂದಿಗೆ ಹುಳಿ ಮಜ್ಜಿಗೆಯನ್ನು ಸೇರಿಸಬೇಕಾಗುತ್ತದೆ ಮತ್ತು ಮಾರನೇ ದಿವಸ ಉಗಿಯಲ್ಲಿ ಬೇಯಲು ಇರಿಸುವ ಮೊದಲು ಹಿಟ್ಟಿಗೆ ಅರ್ಧ ಚಮಚ ಅಡಿಗೆ ಸೋಡಾ ಸೇರಿಸಿಕೊಳ್ಳಬೇಕಾಗುತ್ತದೆ. ಸಾಮಾನ್ಯವಾಗಿ ಢೋಕ್ಲಾ ಹಿಟ್ಟಿಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಅರೆದು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಚಮಚ ಎಣ್ಣೆ ಇಷ್ಟನ್ನು ಬೇಯಿಸಲಿಡುವ ಮೊದಲೇ ಸೇರಿಸಿಕೊಳ್ಳುತ್ತಾರೆ. ಬೆಂದ ಮೇಲೆ ಆ ತಿಂಡಿಯ ಮೇಲೆ ಸ್ವಲ್ಪ ತೆಂಗಿನ ತುರಿ ಮತ್ತು ಸಣ್ಣಗೆ ಹಚ್ಚಿದ ಕೊತ್ತಂಬರಿಯನ್ನು ಹರಡಿ ಸಾಸಿವೆಯ ಒಗ್ಗರಣೆ ಕೊಡುತ್ತಾರೆ ಮತ್ತು ಸ್ವಲ್ಪ ತಣ್ಣಗಾದ ಮೇಲೆ ಢೋಕ್ಲಾವನ್ನು ಚೌಕಾಕಾರವಾಗಿ ತುಂಡು ಮಾಡುತ್ತಾರೆ.